ನಾನು ನಿಮ್ಮ ಪ್ರೀತಿಯ ನಿರುಪಾಧಿಕೆ ಗೋಮರ್ಸಿ ಅಂತ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಒಂದು ಕಾಮಗಾರಿಯನ್ನ ಪರಿಶೀಲನೆ ಮಾಡಕ್ ಬರ್ತಾ ಇದ್ದೀವಿ. ಆ ಕಾಮಗಾರಿ ಯಾವುದು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಕೂಡ ಅಧಿವೇಶನದಲ್ಲಿ ಬಹಳಷ್ಟು ಚರ್ಚೆಗೆ ಒಳಪಟ್ಟಂತ ಮತ್ತೆ ಏನೇ ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಅವರು ಅವರ 17ನೇ ಬಜೆಟ್ನಲ್ಲಿ ವಿಶೇಷವಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ನೀಡಿದಂತ ಒಂದು ಕಾಮಗಾರಿ ಅಂತಂದ್ರೆ ಅದು UBIP ಅಂತ. ಏನಿದು UBIP ಅಂತಂದ್ರೆ ಅಪ್ಪರ್ ಭದ್ರಾ ಇರಿಗೇಷನ್ ಪ್ರಾಜೆಕ್ಟ್. ಅಪ್ಪರ್ ಭದ್ರಾ ಇರಿಗೇಷನ್ ಪ್ರಾಜೆಕ್ಟ್ ಅಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆ. ಈ ಕಾಮಗಾರಿಗೆ ಈ ಕಾಮಗಾರಿ ಆರಂಭ ಆಗಿದ್ದು 2008ರಲ್ಲಿ. ನಾವೀಗ ಇರೋದು 2026ರಲ್ಲಿ. 18-26 ಅಂದ್ರೆ ಇನ್ನೂ 2 ವರ್ಷ ಕಳೆದ್ರೆ 20 ವರ್ಷಗಳು ಕಳೀತಾ ಇದೆ. ಈ 20 ವರ್ಷಗಳಲ್ಲಿ ರೈತರಿಗೆ ಅಥವಾ ಈ ಭಾಗಕ್ಕೆ ಈ ಅಪ್ಪರ್ ಭದ್ರಾ ಇರಿಗೇಷನ್ ಪ್ರಾಜೆಕ್ಟಿನ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಬರಪೀಡಿತ ಜಿಲ್ಲೆಗಳನ್ನಾಗಿ ನಿರ್ಮಾಣ ಮಾಡೋದು. ಅಂದ್ರೆ ಇವತ್ತು ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳು ಬರಪೀಡಿತಗಳಾಗಿದ್ದಾವೆ, ಬರಪೀಡಿತ ತಾಲೂಕುಗಳಾಗಿದ್ದಾವೆ. ಜೊತೆಗೆ ನೀರಾವರಿ ವ್ಯವಸ್ಥೆಯನ್ನ, ಅದು ಕುಡಿಲಿಕ್ಕೆ ಆಗಿರ್ಬೋದು, ಕೃಷಿಗೆ ಆಗಿರ್ಬೋದು, ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸುವಂತ ಯೋಜನೆ ಭಾಗವಾಗಿ ಈ ಯೋಜನೆಯನ್ನು ಆರಂಭ ಮಾಡಲಾಗ್ತದೆ. ಇದು ಯಾವ ಸಂಸ್ಥೆ ಇದನ್ನ ನಿರ್ವಹಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ ಅಂತೇಳಿ. ಈ ಏನು 2008ರಿಂದ ಆರಂಭಗೊಂಡಿರ್ತಕ್ಕಂಥ ಈ ಯೋಜನೆಯನ್ನು ನಿರ್ವಹಣೆ ಮಾಡ್ತಾ ಇರೋದು ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ ಅನ್ನೋರು ಇದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಕ್ಕೆ ಅಂದಾಜು ವೆಚ್ಚ, ನಾವು ಹೇಳ್ತಾ ಇರೋದು ಅಂದಾಜು ವೆಚ್ಚ 21,000 ಕೋಟಿ ರೂಪಾಯಿ. ನೀವು ನಮ್ಮ ತಂದೆಯವರು, ನಮ್ಮ ತಾತವರು, ಇನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಏನು ತೆರಿಗೆ ರೂಪದಲ್ಲಿ ಕಟ್ತಾ ಇದೀವಲ್ಲ, ಆ 21,000 ಕೋಟಿ ರೂಪಾಯಿನ ಈ ಒಂದು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗೆ ವಿನಿಯೋಗಿಸಿದ್ದಾರೆ. ಇದನ್ನ ಮುಖ್ಯ ಉದ್ದೇಶ ಏನಪ್ಪ ಈ ಕಾಮಗಾರಿದಂದ್ರೆ ರೈತರಿಗೆ ಸ್ಥಿರ ನೀರಾವರಿ ವ್ಯವಸ್ಥೆಯನ್ನು ಒದಗಿಸುವುದು. ರೈತರು ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ಚಳ್ಳಕೆರೆ ಅನ್ನುವಂಥದ್ದು ಬರಪೀಡಿತ ತಾಲೂಕಾಗಿದೆ, ಕುಡಿಯೋಕ್ಕೆ ನೀರು ಕೂಡ ಸಿಗದಿರುವಂತ ತಾಲೂಕಾಗಿದೆ. ಈ ತಾಲೂಕಿಗೆ ವಿಶೇಷವಾಗಿ ನೀರಾವರಿ ವ್ಯವಸ್ಥೆಯನ್ನು ಒದಗಿಸಬೇಕಂತೇಳಿ ಭೂಗರ್ಭ ಜಲಮಟ್ಟವನ್ನ ಹೆಚ್ಚಿಸುವುದು. ಅಂದ್ರೆ ತಳ ಹಂತದಲ್ಲಿ ಭೂಗರ್ಭ ಮಟ್ಟವನ್ನ ನೀರಾವರಿ ತಂಪು ಮಾಡಿ ನೀರಿನ ಅಂಶವನ್ನ ಜಾಸ್ತಿ ಮಾಡುವಂತದ್ದು. ಆಮೇಲೆ ಬರ ಪೀಡಿತ ತಾಲೂಕುಗಳ ಕೆರೆಗಳನ್ನ ತುಂಬಿಸುವಂತದ್ದು. ಇವೇನೋ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಏನೆಲ್ಲ ಚಳ್ಳಕೆರೆ ಆಗಿರ್ಬೋದು, ಇನ್ನೊಂದು ಹೊಸದುರ್ಗ ಆಗಿರ್ಬೋದು, ಆಮೇಲೆ ಮೊಳಕಲ್ಮೂರು ಆಗಿರ್ಬೋದು, ಇವೆಲ್ಲ ಬರಪೀಡಿತ ತಾಲೂಕುಗಳಿದಾವೆ. ಈ ತಾಲೂಕುಗಳಲ್ಲಿ ಇರುವಂತಹ ಕೆರೆಗಳನ್ನ ತುಂಬಿಸಲಿಕ್ಕಾಗಿನೇ ವಿಶೇಷವಾಗಿ ಜಾರಿಗೊಂಡಿರುವಂತಹ ಈ ಯೋಜನೆ. ಅದರ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆಯನ್ನ ನೀಗಿಸೋದು ಅನ್ನುವಂತ ಕಾಮಗಾರಿ. ಈ ಯೋಜನೆ ಕಾರ್ಯವಿಧಾನ 2 ಹಂತಗಳಲ್ಲಿ ನಡೀತಾ ಬಂಧುಗಳೇ. ಹಿಂದೆ ನೋಡ್ತಾ ಇದ್ರೆ ಇದು ವಿಶೇಷವಾಗಿ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದೇನೆಲ್ಲ ಗೊತ್ತಿಲ್ಲ, ನೀವು ಅಲ್ಲಿ ಹೋಗಿ ಈ ತರ ಸ್ವಲ್ಪ ಸ್ಲೈಡ್ ಅಲ್ಲಿ ತಗೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಿ, ಇದು 2 ಹಂತದಲ್ಲಿ ಕಾಮಗಾರಿ ನಡೀತಾ ಇದೆ. ಮೊದಲ ಹಂತ ಭದ್ರಾ ಬೇರೆ, ತುಂಗಾ ನದಿಯಿಂದ ಸುಮಾರು 17.40 TMC ನೀರನ್ನ ಎತ್ತಿ ಭದ್ರಾ ಜಲಾಶಯಕ್ಕೆ ಹರಿಸಲಾಗ್ತದೆ. ತುಂಗಾ ನದಿಯಿಂದ 17.40 TMC ನೀರನ್ನ ಮೊದಲ ಹಂತದಲ್ಲಿ ಎತ್ತಿ ಭದ್ರಾ ಜಲಾಶಯಕ್ಕೆ ಬಿಟ್ಟು ಆ ಮೂಲಕ ಈ ಮಾರ್ಗವಾಗಿ ನೀರನ್ನ ಒದಗಿಸುವಂತದ್ದು. ಎರಡನೇ UBIP ಅನ್ನುವಂತ ಕಾಮಗಾರಿಯಲ್ಲಿ 21,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಈ ಒಂದು ಪ್ರಾಜೆಕ್ಟ್ ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಕ್ಕೆ 4 ಜಿಲ್ಲೆಗಳು ಚಿತ್ರದುರ್ಗ, ಚಳ್ಳಕೆರೆ, ಸೆಟಪ್ಗಳು ಮನೆ ಬಾಗಿಲಿಗೆ ತುಂಬಿಸಿದಾರೋ ಅವರು ಹೊಟ್ಟೆ ತುಂಬಿಸಿದಾರೋ ಗೊತ್ತಿಲ್ಲ. ಆದ್ರೆ 367 ಕೆರೆಗಳನ್ನ ತುಂಬಿಸಿದೀವಿ ಅಂತೇಳಿ ಅಥವಾ ತುಂಬಿಸ್ಬೇಕಂತೇಳಿ ಈ ಕಾಮಗಾರಿಯನ್ನ ಮಾಡಿದ್ದಾರೆ. ಆದ್ರೆ ಎಷ್ಟೆಷ್ಟು ಕೆರೆಗಳು ತುಂಬಿಸಿದಾರೋ ಅನ್ನುವಂಥದ್ದು ನಮಗಂತೂ ಮಾಹಿತಿ ಇಲ್ಲ. ಇತ್ತೀಚಿನ ಸ್ಥಿತಿ ನೋಡೋದಾದ್ರೆ ಹಣದ ಕೊರತೆ ಇದೆ, ಆದ್ರೆ ಉದ್ದೇಶ ಒಳ್ಳೇದಿದೆ. ಆದ್ರೆ ಹಣದ ಕೊರತೆ ಇವರಿಗೆ ಕಾಡ್ತಾ ಇರೋದಂದ್ರೆ ಇವರಿಗೆ ತಿನ್ನಕ್ಕೆ, ಪರ್ಸೆಂಟೇಜ್ ವ್ಯವಹಾರದಲ್ಲಿ ಲಾಭ ಒಳ್ಳಿಕ್ಕೆ, ಆಮೇಲೆ 20 ವರ್ಷ, ಇನ್ನು 2 ವರ್ಷ ಆದ್ರೆ 20 ವರ್ಷ ಅಂತಂದ್ರೆ ಅವಾಗ ಆರಂಭ ಮಾಡಿದಾಗ ಯಾವ ML ಇದ್ನೋ ಗೊತ್ತಿಲ್ಲ, ಯಾವ ರಾಜ್ಯ ಸರ್ಕಾರ ಆಡಳಿತದಲ್ಲಿ ಇತ್ತೋ ಗೊತ್ತಿಲ್ಲ. ಆದ್ರೆ ಅವರಿಗೆಲ್ಲ ಪರ್ಸೆಂಟೇಜ್ ವ್ಯವಹಾರದಲ್ಲಿ ತಿಂದು ಅದನ್ನ ಪರ್ಸೆಂಟೇಜ್ ನ ಕಡಿಮೆ ಆದಾಗ 21,000 ಕೋಟಿ ನಮ್ಮ ತೆರಿಗೆ ದುಡ್ಡು ಹಾಳಾಗ್ತಾ ಇದೆ. ಆಮೇಲೆ ಎಷ್ಟೋ
ಕನಸು, ರೈತರ ಕನಸು, ಕಾರ್ಮಿಕರ ಕನಸು, ಮತ್ತೆ ಜನಸಾಮಾನ್ಯರ ಕನಸು. ನಮ್ಮ ಕೆರೆಗಳಿಗೆ ನೀರು ಬರುತ್ತೆ, ನಮ್ಮ ಭೂಮಿಗೆ ನೀರಾವರಿ ಆಗುತ್ತೆ, ನಾವು ಒಳ್ಳೆ ಒಳ್ಳೆ ಬೆಳೆಯನ್ನ ಬೆಳಿಬಹುದು ಅನ್ನುವಂತ ಕನಸನ್ನ ಕಂಡಂತವ್ರು ಎಷ್ಟೋ ಜನ ಇವತ್ತು. ಆದ್ರೆ ಏನು ಬಂಡ ಸರ್ಕಾರ, ಲಜ್ಜೆಗೆಟ್ಟ ಸರ್ಕಾರ, ಮಾನ ಮರ್ಯಾದೆ ಇಲ್ಲದಂತ ಸರ್ಕಾರಗಳು ಕೇವಲ ಚುನಾವಣೆ ಸಂದರ್ಭದಲ್ಲಿ, ಈಗ ಇನ್ನೊಂದೆರಡು ವರ್ಷಕ್ಕೆ ಚುನಾವಣೆ ಬರುತ್ತೆ, ಅವಾಗ ಹೊಸ ಭರವಸೆ ಕೊಡ್ತಾರೆ. ಇಲ್ಲ, ಕಾಂಗ್ರೆಸ್ ಸರ್ಕಾರ ಭದ್ರಾ ಮೇಲ್ದಂಡೆ ಕಾಮಗಾರಿ ಮುಗಿಯೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಆದ್ರೆ ರೈತರು ಇದಕ್ಕಾಗಿನೇ ಕಾದು ಬಕಪಕ್ಷಿಗಳ ತರ ಕಾದು ಕುಳಿತಿದ್ದಾರೆ. ಎಷ್ಟೋ ಕೆರೆಗಳು ಒಣಗೋಗಿದ್ದಾವೆ, ಎಷ್ಟೋ ರೈತರ ಕೃಷಿ ಭೂಮಿ ಒಣಗಿ ಹಾಳಾಗೋಗಿದೆ. ಹಾಗಾಗಿ ನಾವು ಸಮಸ್ತ ಅನ್ನದಾತರ ಪರವಾಗಿ, ರೈತರ ಪರವಾಗಿ ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ, ಈ ಕಾಮಗಾರಿ ಶೀಘ್ರವಾಗಿ ಮುಗಿಸಿ ರೈತರಿಗೆ ಅನುಕೂಲದ ವಾತಾವರಣ